ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿ ಸಬ್ ಜೈಲಿನ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಯಾವ ರೀತಿ ಒಂದು ರೆಸಾರ್ಟ್ ಮಾದರಿಯಲ್ಲಿ ಜೈಲಿನಲ್ಲಿ ವ್ಯವಸ್ಥೆಗಳಿದ್ದಾವೆ, ಮೋಜು ಮಸ್ತಿನಲ್ಲಿ ಕೈದಿಗಳು ಯಾವ ರೀತಿ ತೊಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಹಳೆಯ ವಿಡಿಯೋ ಒಂದು ಈಗ ಯಾಕೆ ವೈರಲ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಟಾರ್ಗೆಟ್ ಮಾಡಿದ್ರ ಅಂದರೆ ಹಿರಿಯ ಒಂದು ಕಾರಾಗೃಹದ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿನೇ ಈ ಒಂದು ವಿಡಿಯೋನ ವೈರಲ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಸಹ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಸಬ್ ಜೈಲ್ ಬಗ್ಗೆ ಹೇಳ್ತಾ ಇದ್ದೆ, ಕೆಲವು ದಿನಗಳ ಹಿಂದೆ ಅಂದರೆ 3-4 ದಿನಗಳ ಹಿಂದೆ ಅಷ್ಟೇ ಕಾರಾಗೃಹ ಇಲಾಖೆಯ DGP ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದರು ಮತ್ತು ಸಾಕಷ್ಟು ಸುಧಾರಣಾ ಕ್ರಮಗಳ ಬಗ್ಗೆ ಸಹ ಮಾತಾಡಿದರು. ಅಂದರೆ ಇವನು ಕೈದಿಗಳನ್ನ ಒಳಗೆ ಹೋಗಬೇಕಾದ್ರೆ ಒಂದು ಏನು NDPS ಟೆಸ್ಟ್ ಮಾಡೋದು, ಅಂದರೆ ಗಾಂಜಾ ಮಾದಕ ದ್ರವ್ಯ ಒಂದು ಇದರ ಟೆಸ್ಟ್ ಮಾಡೋದ್ರ ಜೊತೆಗೆ ಹೊರಗೆ ಬರಬೇಕಾದ್ರೂ ಸಹ ಟೆಸ್ಟ್ಗಳನ್ನ ಮಾಡ್ತೀವಿ, ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತೀವಿ. ಮತ್ತು ಜೊತೆಗೆ ಒಂದು ಏನು ಕೈದಿಗಳು ಏನು ಜೈಲಿನಲ್ಲೇನು ಒಂದು ಜೈಲ್ ಬಗ್ಗೆ ಏನೋ ಒಂದು ಅಪಪ್ರಚಾರ ಅಪನಂಬಿಕೆ ಬರ್ತಾ ಇದೆ, ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಒಂದು ಜೈಲುಗಳ ಬಗ್ಗೆನೂ ಸಹ ಅಂದರೆ ಅಲ್ಲಿ ಏನು ಶಿಸ್ತಿನಿಂದ ಇರಬೇಕು, ಅಲ್ಲಿ ಏನು ಯಾವ ರೀತಿ ಇರಬೇಕು ಅದೇ ರೀತಿಯ ಒಂದು ಮಾದರಿಯಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಅವರು ಹೇಳಿದ ಒಂದು 2-3 ದಿನಗಳಲ್ಲೇ ಈಗ ಒಂದು ವಿಡಿಯೋ ಒಂದು ವೈರಲ್ ಆಗಿದೆ. ಅದು ಸಹ ಹುಬ್ಬಳ್ಳಿ ಸಬ್ ಜೈಲಿನ ವಿಡಿಯೋ. ಇದರ ಹಿಂದಿನ ಉದ್ದೇಶ ಅಥವಾ ಏನಾದರೂ ಒಂದು ಷಡ್ಯಂತ್ರ ಇಟ್ಕೊಂಡೇ ಈ ಒಂದು ವಿಡಿಯೋ ವೈರಲ್ ಮಾಡಿದ್ರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿಯೇ ಕಾಡುತ್ತೆ. ಯಾಕಂದರೆ ಏನು ಅಲೋಕ್ ಕುಮಾರ್ ಅವರೇನು ಭೇಟಿ ಕೊಟ್ಟ ಬೆನ್ನ ಹಿಂದೆ ಅಲ್ಲಿ ಏನು ವಿಡಿಯೋ ವೈರಲ್ ಆಗ್ತಾ ಇರೋದು ಅದು ಸಹ ಹಳೆಯ ವಿಡಿಯೋ. ಇದು ಏನು ಡಿಸೆಂಬರ್ ನಡೆದಂತಹ ಒಂದು ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಂದರೆ ಡಿಸೆಂಬರ್ನಲ್ಲಿ ಕೇಂದ್ರ ಸಬ್ ಜೈಲಿನಲ್ಲಿ ನಡೆದಂತಹ ಒಂದು ಏನು ಮೋಜು ಮಸ್ತಿಯ ವಿಡಿಯೋನ ಈಗ ವೈರಲ್ ಮಾಡಿರೋದು ಅನ್ನೋದು ಈ ಒಂದು ತನಿಖೆ ವೇಳೆಯೂ ಸಹ ಸ್ಪಷ್ಟವಾಗಿದೆ. ಇದು ಏನು ಆ ಒಂದು ವಿಡಿಯೋ ಒಂದು ಪ್ರಕಾರ ಹೇಳೋದಾದರೆ ಅಲ್ಲಿ ಏನು ಒಂದು ಕೊಲೆ ಆರೋಪಿಗಳು ಅಂದರೆ ಮರ್ಡರ್ ಕೇಸ್ನ ಹಿನ್ನೆಲೆಯಲ್ಲಿ ಜೈಲು ಸೇರಿದಂತಹ ವಿಚಾರಣಾಧೀನ ಕೈದಿಗಳು ಏನಂದರೆ ಆ ಒಂದು ಬ್ಯಾರಕ್ನಲ್ಲಿ ಆ ಒಂದು ಸೆಲ್ನಲ್ಲಿ ಆ ಒಂದು ವಿಡಿಯೋ ಮಾಡಲಾಗಿದೆ. ಅಲ್ಲಿ ಒಂದು ರೀತಿಯಲ್ಲಿ ಏನು ಗಾಂಜಾ ಇರ್ಬೋದು ಮತ್ತು ಏನು ವೆಜ್ಜು ನಾನ್ ವೆಜ್ಜು ಮೊಟ್ಟೆ ಇರ್ಬೋದು, ಬಿರಿಯಾನಿ ಇರ್ಬೋದು ಮತ್ತು ಒಂದು ರೀತಿಯಲ್ಲಿ ಏನು ರೆಸಾರ್ಟ್ನಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ, ಏನೆಲ್ಲ ವ್ಯವಸ್ಥೆಗಳಾಗುತ್ತೆ ಆ ರೀತಿಯ ವ್ಯವಸ್ಥೆಗಳು ಸಹ ಅಲ್ಲಿ ಆಗ್ತಾ ಇದ್ದಾವೆ ಅನ್ನೋದು ಆ ಒಂದು ವಿಡಿಯೋ ನೋಡಿದ ನಂತರ ಗೊತ್ತಾಗುತ್ತೆ. ಜೊತೆಗೆ ಕೇರಮ್ ಬೋರ್ಡ್ ಆಡೋದಿರ್ಬೋದು ಮತ್ತು ಮೊಬೈಲ್ ಬಳಕೆ ಇರ್ಬೋದು, ಇವೆಲ್ಲವೂ ಸಹ ಆ ಒಂದು ವಿಡಿಯೋದಲ್ಲಿನೇ ಒಂದು ಸ್ಪಷ್ಟವಾಗುತ್ತೆ. ಮತ್ತು ಆರಾಮಾಗಿ ಅಂದರೆ ಸಾಮಾನ್ಯವಾಗಿ ಜೈಲು ಅಂದ ಕೂಡಲೇ ಯಾರಿಗಾದ್ರೂ ಶಿಕ್ಷೆ ಕೊಡಬೇಕಂದ ಕೂಡಲೇ ನಾವು ಜೈಲನ್ನ ನೆನಪಿಸ್ತೀವಿ, ನೋಡಿ ಕಂಬಿ ಎಣಿಸ್ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತೀವಿ. ಆದರೆ ಇಲ್ಲಿ ಕಂಬಿ ಎಣಿಸಿದ್ರು ಸಹ ಏನು ಚಿಂತೆ ಇಲ್ಲ, ಯಾಕಂದರೆ ಆರಾಮಾಗಿ ಕಂಬಿ ಹಿಂದೆನೂ ಸಹ ಆರಾಮಾದ ಒಂದು ಜಗತ್ತಿದೆ ಅನ್ನೋದನ್ನು ಈ ಒಂದು ವಿಡಿಯೋ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಹೊರಗಡೆ ಇದ್ರೇನು ಒಳಗಡೆ ಇದ್ರೇನು ಆರಾಮಾಗಿ ಮರ್ಡರ್ಗಳು ಮಾಡಿಕೊಂಡು ಒಳಗಡೆ ಇರ್ಬೋದು ಅನ್ನೋ ರೀತಿಯಲ್ಲಿನೇ ಈ ಒಂದು ವಿಡಿಯೋ ಇದೆ. ಅಂದರೆ ದುಡ್ಡು ಒಂದಿದ್ರೆ ಎಲ್ಲನೂ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ವಿಡಿಯೋದಲ್ಲಿ ಕಾಣಿಸ್ತೀವಿ. ಇದೆಲ್ಲ ಈ ವಿಡಿಯೋ ಡಿಸೆಂಬರ್ 2025 ಈ ವಿಡಿಯೋ ಈಗ ವೈರಲ್ ಮಾಡ್ತಿರೋ ಉದ್ದೇಶ ಮತ್ತು ಯಾರು ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಏನು ಕೆಲ ದಿನಗಳ ಹಿಂದೆ ಅಂದರೆ ಒಂದು ವಾರದ ಹಿಂದೆಯೇ ಒಬ್ಬ ಕೈದಿಯೋರ್ವ ಏನು ಕೊಲೆ ಆರೋಪದಲ್ಲಿ ಏನು ವಿಚಾರಣೆಗೆ ಅಂತ ಕರ್ಕೊಂಬಂದಂತಹ ಯುವಕನೋರ್ವ ಎಸ್ಕೇಪ್ ಆಗಿದ್ದ. ಅಂದರೆ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ ಪ್ರಜ್ವಲ್ ಅನ್ನೋ ಒಬ್ಬ ಆರೋಪಿ ಎಸ್ಕೇಪ್ ಆಗಿದ್ದ. ಆತನ ವಿರುದ್ಧ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಜ್ವಲ್ ಏನಂದರೆ ಈ ಹಿಂದೆ ಏನು ನವೆಂಬರ್ನಲ್ಲಿ ನಡೆದಂತಹ ಮಲಿಕ್ ಜಾನ್ ಮರ್ಡರ್ ಕೇಸ್ನಲ್ಲಿ ಏನು ಹುಬ್ಬಳ್ಳಿ ಸಬ್ ಜೈಲಿಗೆ ಅವನ್ನ ಅರೆಸ್ಟ್ ಮಾಡಿ ಸಬ್ ಜೈಲಿಗೆ ಕಳಿಸಲಾಗಿತ್ತು. ಅಲ್ಲಿ ಏನು ಹೊಡೆದಾಟ ಏನು ಒಂದು ಗಲಾಟೆ ಆದ ಕಾರಣಕ್ಕಾಗಿ ಇವನನ್ನು ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಕಳಿಸ್ಕೊಡ್ಲಾಗಿತ್ತು. ಅಲ್ಲಿಂದ ಬೇಲ್ ಪಡೆದಂತಹ ಪ್ರಜ್ವಲ್ನನ್ನು ನಂತರದಲ್ಲಿ ಬೆಂಡಿಗೇರಿ ಪೊಲೀಸರು ಬೇರೆ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಿಕ್ಕಂತೇಳಿ ವಿಚಾರಣೆಗಂತೇಳಿ ಠಾಣೆಗೆ ಕರೆದಂಥ ಸಂದರ್ಭದಲ್ಲಿ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ. ಆ ಒಂದು ಎಸ್ಕೇಪ್ ಆದ ಬೆನ್ನ ಹಿಂದೆ ಅಲೋಕ್ ಕುಮಾರ್ ಅವರು ಸಬ್ ಜೈಲಿಗೆ ಭೇಟಿ ಕೊಟ್ಟಿದ್ದರು. ಅದರ ಬೆನ್ನ ಹಿಂದೆ ಈಗ ವಿಡಿಯೋನ ವೈರಲ್ ಮಾಡಲಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಏನು ಜೈಲು ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿನೇ ಈ ಒಂದು ವಿಡಿಯೋ ವೈರಲ್ ಮಾಡಲಾಗಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಈಗೇನು ಈ ಒಂದು ಎಲ್ಲ ಒಂದು ಏನು
ಸಬ್ ಜೈಲಿನ ಏನು ಕಾರಾಗೃಹದ ಸಬ್ ಜೈಲಿನ ಒಂದು ಮೋಜು ಮಸ್ತಿ ಹಿನ್ನೆಲೆಯಲ್ಲಿ ಏನು ಉತ್ತರ ವಲಯ DIG ಏನು ಭೇಟಿ ಕೊಟ್ಟಿದ್ದರು ಶೇಷ್ ಅವರು ಸಹ ಒಂದು 3 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಏನು TP ಶೇಷ್ ಅವರು ಒಳಗಡೆ ಸಬ್ ಜೈಲ್ ಒಳಗಡೆ ಹೋಗಿ ಎಲ್ಲ ಒಂದು ಸೆಲ್ಗಳನ್ನು ಮತ್ತು ಏನು ವಿಚಾರಣಾಧೀನ ಕೈದಿಗಳು ಎಲ್ಲೆಲ್ಲಿ ಏನು ಯಾವ ಬ್ಯಾರಕ್ಕಿದೆ ಅಲ್ಲೂ ಸಹ ಭೇಟಿ ಕೊಟ್ಟು ಮತ್ತು ಏನು ಜೈಲು ಅಧಿಕಾರಿಗಳ ಜೊತೆನೂ ಒಂದು ಚರ್ಚೆ ಮಾಡಿ ಏನೆಲ್ಲ ಆಗಿದೆ ಮತ್ತು ಯಾವಾಗ ಅದು ವಿಡಿಯೋ ಇದಾಗಿದ್ದು ಮತ್ತು ಆ ಸಂದರ್ಭದಲ್ಲಿ ಏನು ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತಹ ಉಳಿದ ಒಂದು ಏನು ವಿಚಾರಣಾಧೀನ ಕೈದಿಗಳಿದ್ದಾರೆ ಅವ್ರನ್ನೂ ಸಹ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದರು. ನಂತರ ಏನು ಅವರು ಮಾಧ್ಯಮಗಳು ಪ್ರತಿಕ್ರಿಯೆ ಕೊಟ್ಟಂಥ ಶೇಷ್ ಅವರು ಈ ಒಂದು ಏನು ಉದ್ದೇಶಪೂರ್ವಕವಾಗಿಯೇ ಈ ಒಂದು ಏನು ವಿಡಿಯೋನ ವೈರಲ್ ಮಾಡಲಾಗಿದೆ. ಅದರಲ್ಲೂ ಏನು ಅಲೋಕ್ ಕುಮಾರ್ ಅವರು, ಯಾಕಂದರೆ ಆ ಒಂದು ಡಿಸೆಂಬರ್ನಲ್ಲಿ ಅವರು ಚಾರ್ಜ್ ತೆಗೆದುಕೊಂಡಿರಲಿಲ್ಲ, ಈಗ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅಂದರೆ ಆ ವಿಡಿಯೋ ಮಾಡಿದ ನಂತರ ಅದೇನು ವಿಡಿಯೋ ಆದ ನಂತರ ಏನು ಅಲೋಕ್ ಕುಮಾರ್ ಅವರು ಚಾರ್ಜ್ ತೆಗೆದುಕೊಂಡಿದ್ರು. ಅವರೇನು ಸುಧಾರಣಾ ಕ್ರಮಗಳು ತಗೊಳ್ತಾ ಇದ್ದಾರೆ. ಆ ಸುಧಾರಣಾ ಕ್ರಮಗಳು ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ರಾಂಗ್ ಮೆಸೇಜ್ ಕೊಡಲಿಕ್ಕೆ, ತಪ್ಪು ಸಂದೇಶ ಕೊಡಲಿಕ್ಕೆ ಮತ್ತು ಒಂದು ರೀತಿಯಲ್ಲಿ ಜೈಲು ಸಿಬ್ಬಂದಿ ಮೇಲೇ ಒಂದು ತಪ್ಪು ಗ್ರಹಿಕೆ ಬರುವ ನಿಟ್ಟಿನಲ್ಲಿಯೇ ಈ ಒಂದು ವಿಡಿಯೋನ ಮಾಡಿ ವೈರಲ್ ಮಾಡಲಾಗಿದೆ. ಈಗ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ 10 ವಿಚಾರಣಾಧೀನ ಕೈದಿಗಳ ಒಟ್ಟು 10 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ. ನೀವು ವೈರಲ್ ಸುದ್ದಿಗಳನ್ನ ಬಿತ್ತರ ಮಾಡಿದ್ರಿ, ಅದು ಸ್ವಲ್ಪ ಪರಿಶೀಲನೆ ಮಾಡಿದ್ವಿ. ಅದು ಡಿಸೆಂಬರ್ 9ನೇ ತಾರೀಕು 2025 ಆಗಿರುವಂಥ ಘಟನೆ. ಅದು ಬೇಕು ಅಂತ ದುರುದ್ದೇಶಪೂರ್ವಕವಾಗಿ ಈ ರೀತಿ ಸುದ್ದಿ ಮಾಡಿದ್ದಾರೆ. ನಮ್ಮ DG ಸಾಹೇಬರು ಏನು ಜಾಯ್ನ್ ಆದ ನಂತರ ನಾವು ಕಾರಾಗೃಹ ಸುಧಾರಣಾ ಸಂಕಲ್ಪ ಅಭಿಯಾನ ಅಂತೇಳಿ ಒಂದು ಮಾಡ್ತಾಯಿದ್ವಿ. ಇವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಭಾಳಷ್ಟು ಕಾರಾಗೃಹಗಳಲ್ಲಿ ಎಲ್ಲ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸ್ ಎಲ್ಲೂ ಕೂಡ ರಿಕವರಿ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಒಂದು ಸುದ್ದಿಗೆ ಇವೆಲ್ಲ ನಾವು ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ಬಹುಶಃ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಗೆಟಿವ್ ಸುದ್ದಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲ, ಒಂದು ವಿಷಯ ಹೇಳ್ತೀನಿ ಕೇಳಿ. ಬಿಟ್ಟವರು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ನೀವು ಹಿಂದ್ಗಡೆ ಹೋಗಿ ನೋಡಿ ಬನ್ನಿ, ಹಿಂದ್ಗಡೆ ಗೋಡೆ ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ. ಥ್ರೋ ಆಗಿರ್ಬೋದು, ಅದು ಸಾಧ್ಯತೆಗಳಿದ್ದಾವೆ, ಎಲ್ಲ ಕೂಡ ಸಾಧ್ಯತೆಗಳಿದ್ದಾವೆ. ನೀವು ಹೇಳಿದ ನಿಜ. ನಮ್ಮ ಸಿಬ್ಬಂದಿಗಳಿಗೂ ಕೂಡ ಕರ್ತವ್ಯ ಲೋಪ ಇದೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಏನು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ವಿಡಿಯೋ ಎಲ್ಲ ಮಾಡಿದರು, ಅವ್ರ ಮೇಲೂ ಕೂಡ ಈಗಾಗಲೇ FIRನ ದರ್ಜ್ ಮಾಡಿದ್ದೀವಿ ನಾವು. ಜೊತೆಗೆ ಈ ಒಂದು ಏನು ಇಲ್ಲಿ ಪೊಲೀಸ್ ಏನು ಕಾರಾಗೃಹದ ಸಿಬ್ಬಂದಿಯ ಕರ್ತವ್ಯ ಲೋಪನೂ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅವ್ರ ಮೇಲೂ ಸಹ ಯಾರ್ಯಾರು ಆ ಸಂದರ್ಭದಲ್ಲಿ ಡ್ಯೂಟಿ ಮಾಡ್ತಾಯಿದ್ರು ಮತ್ತು ಇದೆಲ್ಲವೂ ಸಹ ನಾವು ರಿಪೋರ್ಟು ಅಲೋಕ್ ಕುಮಾರ್ ಅಂದರೆ DGP ಏನಿದ್ದಾರೆ ಅವರಿಗೆ ವರದಿ ಸಲ್ಲಿಸ್ತಾ ಇದ್ದೀನಿ. ಆ ವರದಿಯನ್ನು ಆಧರಿಸಿ ಅವರು ಮುಂದಿನ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಏನು ಸಬ್ ಜೈಲ್ ಏನು ಮೋಜು ಮಸ್ತಿ ಪ್ರಕರಣ ಒಂದು ರೀತಿಯಲ್ಲಿ ತಿರುವಿನ ಮೇಲೆ ತಿರುವು ಪಡೆದುಕೊಂಡು ಈಗ ಕೆಲವೊಬ್ಬ ಕಾರಾಗೃಹ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮದ ತೂಗುಕತ್ತಿ ನೇತಾಡ್ತಾ ಇದೆ. ಮತ್ತು ಈ ಏನು 10 ಜನರ ವಿರುದ್ಧ FIR ಸಹ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ FIR ಸಹ ದಾಖಲು ಮಾಡಲಾಗಿದೆ. ಹಾಗಾಗಿ ಅವ್ರ ವಿರುದ್ಧನೂ ಕ್ರಮ ಆಗುತ್ತೆ. ಜೊತೆಗೆ ಸಿಬ್ಬಂದಿ ಯಾರು ಕರ್ತವ್ಯ ಲೋಪ ಎಸಗಿದ್ರು ಅವ್ರ ಮೇಲೂ ಸಹ ಕ್ರಮ ಆಗುತ್ತೆ. ಆದರೆ ಇದೆಲ್ಲವುಗಳ ಹಿಂದೆ ಅಂದರೆ ಷಡ್ಯಂತ್ರ, ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಮಾತಂತೂ ಕೇಳಿ ಬರ್ತಾ ಇದೆ. ಮತ್ತೇನು ಅವನು ಜೈಲಿನಲ್ಲಿ ಏನು ಸುಧಾರಣೆಗಳು ತರೋ ಕ್ರಮಗಳನ್ನ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಏನು ಅದಕ್ಕೆ ಒಂದು ಸೆಡ್ ಹೊಡೆಯೋ ರೀತಿಯಲ್ಲಿ, ಅದು ಆಗದ ರೀತಿಯಲ್ಲಿಯೇ ಈ ರೀತಿಯ ಒಂದು ವಿಡಿಯೋಗಳನ್ನ ಹರಿಬಿಟ್ಟು ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಕುಂದಿಸುವಂಥ ಕೆಲಸವನ್ನು ಕೆಲವೊಬ್ಬರು ಮಾಡ್ತಾಯಿದ್ರು ಅನ್ನೋ ಒಂದು ಮಾತಿದೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಆತಂಕಕಾರಿ ಅಂತಲೇ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಕಾರಾಗೃಹ ಇಲಾಖೆಯೂ ಸಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಹಾಗಾಗಿ ಏನು ಆ ಒಂದು ಮೋಜು ಮಸ್ತಿಗೆ ಅವಕಾಶ ಮಾಡಿಕೊಟ್ಟ ಸಿಬ್ಬಂದಿ ಮೇಲೂ ಕ್ರಮ ಆಗೋದು ಖಚಿತ. ಮತ್ತು ಏನು ಯಾರು ಆ ಒಂದು ವಿಡಿಯೋ ಮೋಜು ಮಸ್ತಿ ಮಾಡಿದರು ಮತ್ತು ವಿಡಿಯೋ ಮಾಡ್ಕೊಂಡಿದ್ರು, ವಿಡಿಯೋ ಹರಿಬಿಟ್ರು, ಅವ್ರ ಮೇಲೂ ಸಹ ಮುಂದಿನ ದಿನಗಳಲ್ಲಿ ಕ್ರಮ ಆಗೋದು ಖಚಿತ. ಶಿವರಾಮ ಸುಣ್ಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.